ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಒಂದು ಪಪ್ಪಾಯ ಹಣ್ಣನ್ನು ತಗೊಂಡಿದ್ದೇನೆ. ಈ ಪಪ್ಪಾಯ ಹಣ್ಣಿನ ಒಂದು ಪೀಲನ್ನು ನಾವು ಕಟ್ ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡಿಕೊಂಡು ಇದನ್ನು ಒಂದು ಪಲ್ಪನ್ನು ನಾವು ತೆಗೆದುಕೊಳ್ಳೋಣ. ಇದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಮನೆಯಲ್ಲೇ ನಮಗೆ ನಾವು ತಿನ್ನೋಕ್ಕೆ ಹಣ್ಣು ತಂದಾಗ ಇದನ್ನು ನಾವು ಸ್ವಲ್ಪವನ್ನು ನಮ್ಮ ಫುಡ್ಡಾಗಿ ತಗೊಂಡು ಸ್ವಲ್ಪವನ್ನು ಯೂಸ್ ಮಾಡಿ ನಮ್ಮ ಮುಖಕ್ಕೆ ಯಾವ ಥರ ಒಂದು ಗ್ಲೋನೆಸ್ ಆಗಿ ಬರುವ ಒಳ್ಳೆ ರೇಡಿಯಂಟಾಗಿ ಕಾಣುವ ನಮ್ಮ ಸ್ಕಿನ್ನನ್ನು ನಾವು ಹೇಗೆ ತಯಾರು ಮಾಡ್ಕೊಳ್ಳೋದು, ಈ ಪಪ್ಪಾಯ ಫೇಶಿಯಲನ್ನು ಹೇಗೆ ಮಾಡ್ಕೊಳ್ಳೋದು, ಮನೆಯಲ್ಲೇ ನಾವು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾನೊಂದು ಸ್ವಲ್ಪ ಪಲ್ಪನ್ನು ತಗೊಂಡಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ರೋಸ್ ವಾಟರನ್ನು ಹಾಕಿದ್ದೇನೆ. ಒಂಚೂರು ಲಿಂಬನ್ನು ಹಾಕಿ ಇದನ್ನು ನಾನು ಮೊದಲೇ ಕ್ಲೆನ್ಸ್ ಆಗಿ ಯೂಸ್ ಮಾಡ್ಕೊಂಡಿದ್ದೇನೆ. ಎರಡನೇದಾಗಿ ನಾನು ಸ್ವಲ್ಪ ಪಲ್ಪ್ ತಗೊಂಡು ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿದ್ದೇನೆ. ಇದನ್ನು ನಾನು ಸ್ಕ್ರಬ್ ಆಗಿ ಯೂಸ್ ಮಾಡ್ಕೊಂಡಿದ್ದೇನೆ ನೋಡಿ. ಇನ್ನೊಂದನ್ನು ನಾನು ಸ್ಕ್ರಬ್ ಆದ ನಂತರ ನಾವೇನು ಕ್ರೀಮನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಕ್ರೀಮ್ ಅಂದರೆ ನಾವು ನಾನು ಇದಕ್ಕೆ ಹಾಲಿದು ನಿಮಗೆ ಕ್ರೀಮ್ ಇದ್ದರೆ ಮಿಲ್ಕ್ ಕ್ರೀಮ್ ಇದ್ದರೆ ತಗೊಳ್ಳಿ. ಸ್ವಲ್ಪ ಅದಕ್ಕೆ ನೀವು ಒಂದು ಸ್ವಲ್ಪ ಜೇನುತುಪ್ಪವನ್ನು ಹಾಕಿಬಿಟ್ಟು ಸ್ವಲ್ಪ ಪಪ್ಪಾಯಿ ಇದನ್ನು ಪಲ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಒಳ್ಳೆಯ ನಮಗೆ ಗ್ಲೋ ಕೊಡಲಿಕ್ಕೆ ತುಂಬ ಒಳ್ಳೆಯ ಫೇಶಿಯಲ್ ಇದು ಕ್ರೀಮ್ ಆಗುತ್ತೆ. ಇನ್ನು ನಾವು ಜೆಲ್ ರೆಡಿ ಮಾಡ್ಕೊಳ್ಳೋಣ. ಪಪ್ಪಾಯಿ ಪಲ್ಪಿಗೆ ನಾವು ಸ್ವಲ್ಪ ಜೆಲ್, ನಮ್ಮ ಮನೆಯಲ್ಲಿರುವ ಅಲ್ವೇರಾ ಜೆಲ್ ಇದ್ದರೆ ಹಾಕೋಬೋದು. ನನ್ನ ಹತ್ರ ಪಪ್ಪಾಯಿ ಜೆಲ್ಲೇ ಇತ್ತು, ಸ್ವಲ್ಪ ಅದನ್ನು ಹಾಕ್ಕೊಂಡಿದ್ದೇನೆ. ತುಂಬ ಚೆನ್ನಾಗಾಯಿತು. ಇನ್ನು ನಾವು ಇದಕ್ಕೆ ನೀವು ಕ್ರೀಮಿಗೆ ಇ ವಿಟಮಿನ್ ಟ್ಯಾಬ್ಲೆಟನ್ನು ಕೂಡ ನೀವು ಮನೆಯಲ್ಲಿದ್ದರೆ ಹಾಕ್ಕೊಳ್ಬೋದು. ನಾನು ಹಾಕಿದ್ದೇನೆ, ತುಂಬ ಚೆನ್ನಾಗಿ ರೆಡಿ ಆಯಿತು. ಇನ್ನು ಲಾಸ್ಟಿಗೆ ನಾವು ಏನು ಮಾಡಬೇಕು ಅಂದರೆ ನಮಗೆ ಬೇಕಾಗಿರೋದು ಪ್ಯಾಕ್ ಅಲ್ವಾ. ಪ್ಯಾಕನ್ನು ನಾವು ಸ್ವಲ್ಪ ನಮ್ಮಲ್ಲಿ ಯೋಗಾರ್ಟ್ ಇದ್ದರೆ ತಗೊಳ್ಳಿ. ಸ್ವಲ್ಪ ಯೋಗಾರ್ಟಿಗೆ ನಾವು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ನಾವು ಮುಲ್ತಾನಿ ಮಿಟ್ಟಿಯನ್ನು ಕೂಡ ಹಾಕ್ಬೋದು. ತುಂಬ ಚೆನ್ನಾಗಾಗುತ್ತೆ. ಸೂಪರಾಗಿ ನಿಮಗೆ ಮುಖದಲ್ಲಿ ಒಳ್ಳೆಯ ನಿಮಗೆ ಪ್ಯಾಕ್ ರೆಡಿ ಆಗುತ್ತೆ. ನಾನು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ರೆಡಿ ಮಾಡಿ ಇಟ್ಕೊಂಡು ಇವಾಗ ನಾವು ಏನು ಮಾಡುವ ಅಂದರೆ ಫೇಶಿಯಲ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ತುಂಬ ಒಳ್ಳೆಯ ಬೆನಿಫಿಟ್ಸ್ ಇರುವಂಥ ಪಪ್ಪಾಯ ಫೇಶಿಯಲು. ಈ ಪಪ್ಪಾಯಲ್ಲಿ ವಿಟಮಿನ್ ಸಿ ಮತ್ತು ಮತ್ತು ಚರ್ಮವನ್ನು ಇದು ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ತುಂಬ ನಮಗೆ ಒಳ್ಳೆಯ ಫೇಶಿಯಲ್ ಅಂತ ಹೇಳ್ಬೋದು. ಮನೆಯಲ್ಲೇ ಮಾಡ್ಕೊಳ್ಳುವಂಥ ಫೇಶಿಯಲ್ ಅಂತ ಹೇಳ್ಬೋದು. ಇದರ ಕಲೆಗಳನ್ನು ಮತ್ತು ಪಿಂಪಲ್ಸನ್ನು ಮತ್ತು ಬಂಗು ಮತ್ತು ನಿಮ್ಮಲ್ಲಿ ಇರುವ ಟ್ಯಾನನ್ನು ತೆಗಿಲಿಕ್ಕೆ ತುಂಬ ಒಳ್ಳೆಯ ಔಷಧ ಥರ ನಿಮ್ಮ ಸ್ಕಿನ್ನಿಗೆ ಹೆಲ್ಪ್ ಆಗುತ್ತೆ. ಈಗ ನಾವು ಮೊದಲಿಗೆ ಕ್ಲೆನ್ಸಿಂಗನ್ನು ರೆಡಿ ಮಾಡ್ಕೊಂಡಿದ್ದೇವಲ್ವ, ಅದನ್ನು ನಮ್ಮ ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಕ್ಲೆನ್ಸನ್ನು ಮಾಡ್ಕೊಂಡಿದ್ದೇನೆ ನೋಡಿ. ನಾನು ಸ್ವಲ್ಪ ಒಂದು 3 ಮಿನಿಟ್ಸ್ ಕ್ಲೆನ್ಸನ್ನು ಮಾಡ್ಕೊಂಬಿಟ್ಟು ನಾವೀಗ ಸ್ಕ್ರಬ್ಬನ್ನು ಯೂಸ್ ಮಾಡ್ಕೊಳ್ಳೋಣ. ಸ್ಕ್ರಬ್ಬನ್ನು ನೀವು ಸಕ್ಕರೆ ಹಾಕಿದ್ರಿಂದ ಅದು ಸ್ಕ್ರಬ್ ಆಗಿ ಚೆನ್ನಾಗಿ ನಮ್ಮದು ಇದಕ್ಕೆ ಸ್ಕಿನ್ನಿಗೆ